ನಮಸ್ಕಾರ ಬಂಧುಗಳೇ, ನಾನು ಹೇಳಿದ ಹಾಗೆ ಈಗ ಶ್ರೀರಾಮನಗರ ಏನಿದೆಯೋ ಈ ಕಡೆ ನಾವು ಗೋಧಿತೊಪ್ಪು ಹೋಗೋ ರಸ್ತೆಯಲ್ಲಿ ಇಲ್ಲಿ ನೋಡಿ, ನಾನು ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಸೇರಿದೆ. ಇದು ನೋಡಿ, ಇಲ್ಲಿ ಗಣಪತಿನ ತುಂಬ ಅದ್ಭುತವಾಗಿಡ್ತಾರೆ. ಏಕೆಂತಂದರೆ ನಮ್ಮ ಹಿಂದೂ ಕಾರ್ಯಕ್ರಮ ಅಂತಂದರೆ ಇದೇ ಮಾಡಬೇಕು. ನಾವು ಮಾರಮ್ಮನ ಕುಣಿಸ್ಬೇಕು, ದೇವಿ ಕುಣಿಸ್ಬೇಕು, ಈಶ್ವರನ ಕುಣಿಸ್ಬೇಕು, ಪಾರ್ವತಿ ಕುಣಿಸ್ಬೇಕು, ಸಿದ್ಧಲಿಂಗೇಶ್ವರನ ಕುಣಿಸ್ಬೇಕು. ನಾವು ಸಂತೋಷವಾಗಿರಬೇಕು. ಅವ್ರ ಭಕ್ತಿ ಭಾವನ ನಮ್ಮ ಮೇಲೆ ತಲೆ ಮೇಲೆ ಕೊಡಬೇಕು. ನಾವು ಅವರ ಶಿಷ್ಯರಾಗಿ, ಭಕ್ತರಾಗಿ, ಅವರ ಅನುಯಾಯಿಗಳಾಗಿ ನಾವು ಬದುಕಬೇಕು ಅನ್ನೋದೊಂದು ನಮ್ಮಲ್ಲಿ ಇರುತ್ತೆ. ಅದನ್ನು ನಾವು ಮಾಡಲೇಬೇಕು ಬಂಧುಗಳೇ. ಈಗ ನೋಡಿ, ಈಗೆಲ್ಲ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಜನ ಈಗ ನೋಡಿ, ಭಕ್ತಾದಿಗಳು ಒಂದು ದೇವಸ್ಥಾನ ಅಂತಂದರೆ ಅವ್ರದ್ದೇ ಆಗಿರೋ ಶಕ್ತಿ ಬಳಸ್ಕೊಂಡು ಹೋಗ್ತಾರೆ. ದೇವರು ಒಳ್ಳೇದು ಮಾಡಲಿ, ನಮ್ಮ ಸಂಸಾರಕ್ಕೆ ಚೆನ್ನಾಗಿರಲಿ, ದೇಶ ಚೆನ್ನಾಗಿರಲಿ ಅಂತೇಳಿ ಕೈ ಮುಗಿದು ಅದರ ಆಶೀರ್ವಾದ ತೊಗೊಳಕ್ಕೆ ಹೋಗ್ತಾ ಇರ್ತಾರೆ. ಬೇರೆ ಯಾವುದು ಉದ್ದೇಶ ಏನಿದೆ? ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಭಕ್ತಿ ಭಾವಕ್ಕೋಸ್ಕರ ಮಾತ್ರ ಹೋಗ್ತಾರೆ. ಬೇರೆ ಥರದಲ್ಲಿ ಯಾರೂ ಹೋಗಲ್ಲ ಬಂಧುಗಳೇ. ಆದ್ದರಿಂದ ನಮ್ಮ ಹಿಂದುತ್ವಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗದಂಗೆ ನಾವು ನೋಡ್ಕೋಬೇಕು. ಇದು ಅಯ್ಯೋ ಸರ್ಕಾರ ನೋಡುತ್ತೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಯಾರು ನೋಡಲ್ಲ ಬಂಧುಗಳೇ. ನಮ್ಮ ಮನೇನ ನಾವೇ ನೋಡ್ಕೋಬೇಕು. ನಮ್ಮನೆಗೆ ನುಗ್ಗದಂಗೆ ನಾವೇ ನೋಡ್ಕೋಬೇಕು. ನಮ್ಮನೆಗೆ ನುಗ್ಗದಂಗೆ ನಾವು ನೋಡ್ಕೊಳ್ಳಿಲ್ಲ ಅಂತಂದರೆ ಬೇರೆಯವರು ನುಗ್ಗೋದು 100ಕ್ಕೆ 100 ಸತ್ಯ. ಕೆಲವೇ ವರ್ಷಗಳು ಕಾಯ್ತಾ ಇದ್ದಾರೆ ಬಂಧುಗಳೇ. ಅಲ್ಲಿಗೆ ನಾವು ಆಶೀರ್ವಾದನ ತಗೋಬಾರ್ದು. ನಮ್ಮ ಆಶೀರ್ವಾದ ಅವ್ರ ಮೇಲೆ ಬಿಡಬಾರ್ದು. ನಾವು ಏನೇ ಇದ್ರೂ ಕೂಡ ಧರ್ಮಕ್ಕೆ ದಾರಿ ಕೊಡಬೇಕು, ಧರ್ಮವನ್ನು ಉಳಿಸ್ಕೊಡಬೇಕು ಬಂಧುಗಳೇ. ಧರ್ಮ ಇದ್ದರೆ ನಾವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಕೆಟ್ಟದ್ದನ್ನು ಬಳಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ಬೆಳೆಯಲ್ಲ, ಇನ್ನೊಬ್ಬರು ಬೆಳೆಯಲ್ಲ. ಸರ್ಕಾರ ಏನು ಮಾಡುತ್ತೋ ಬಿಡುತ್ತೋ ನಮಗೂ ಗೊತ್ತಿಲ್ಲ. ಸರ್ಕಾರ ನಮಗೆ ನೋಡ್ಕೊತಾ ಇದೆ, ಕಾನೂನು ನಮಗೆ ಹೇಳ್ಕೊಡ್ತಾ ಇದೆ, ನಾವು ಕಲಿತಾ ಇದ್ದೀವಿ. ನೋಡಿ, ಈಗೆಲ್ಲ ನೋಡ್ತಾ ಇದ್ದೀವಿ. ನೋಡಿ, ಎಲ್ಲ ಚೆನ್ನಾಗಿದೆ. ಎಲ್ಲ ಪ್ರತಿ ವರ್ಷ ಗಣಪತಿ ಮಾಡೋ ಉದ್ದೇಶನೇ ಅದು. ನಾವೆಲ್ಲರೂ ಒಟ್ಟಿಗೆ ಇರಬೇಕು. ನಮ್ಮ ಕೆಲಸ, ಕಷ್ಟ, ಸುಖ, ಬಾಳು, ಅದು ಇದು ಎಲ್ಲ ಇರುತ್ತೆ. ಕೊನೆ ಪಕ್ಷ ಸಂಜೆ ಆದರೂ ದೇವರ ಕೆಲಸಗಳಲ್ಲಿ ಕಾರ್ಯೋನ್ಮುಖರ ಕೆಲಸ ಮಾಡೋಣ, ಭಕ್ತಿ ಭಾವನ ಕೇಳ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ ನೀವೆಲ್ಲ ಮಾಡ್ತಿರೋ ಬಂಧುಗಳೇ. ಆದ್ದರಿಂದ ನಾವು ದಯಮಾಡಿ ನಮ್ಮ ಭಕ್ತಿಗೆ ಆಗಲಿ, ಭಾವಕ್ಕೆ ಆಗಲಿ ಯಾರೂ ಕೂಡ ಧಕ್ಕೆ ಬರ್ದಂಗೆ ನೋಡ್ಕೊಳ್ಳಿ ಬಂಧುಗಳೇ. ನಾವು ಕೂಡ ಅದೇ ರೀತಿ ಹೋಗಬೇಕು. ಎಲ್ಲರನ್ನು ಒಮ್ಮತಕ್ಕೆ ತಗೊಂಡು ಭಕ್ತಿ ಭಾವ ತೋರಿಸ್ಬೇಕು. ಜನರಿಗೆ ದೇವಸ್ಥಾನ ಹೋಗಿ ಕೈ ಮುಗಿಯೋ ಥರ ನಾವು ಮಾಡಬೇಕು ಬಂಧುಗಳೇ. ನಾವು ನಮ್ಮ ಹೆತ್ತವರು ಹೇಳ್ಕೊಟ್ಟಾಗ ನಾವು ಕಲಿಬೇಕು. ನಾವು ಕಲ್ತಂಗೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಇಷ್ಟೇ ಬಂಧುಗಳೇ. ಬೇರೆಯವ್ರಿಗೆ ಕಲ್ಸೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾವು ನನ್ನ ಮಕ್ಕಳಿಗಾಗಲಿ, ನಮ್ಮ ಹಿಂದೂ ಮುಂದೆ ಇರೋಂಥ ವ್ಯಕ್ತಿಗಳಿಗಾಗಲಿ, ನಮ್ಮ ಅಕ್ಕಪಕ್ಕದವರಿಗಾಗಲಿ ಇಷ್ಟು ಹೇಳಿಕೊಟ್ರೆ ದೇಶನ ತಿದ್ಕೋಬೋದು ಬಂಧುಗಳೇ. ಭಕ್ತಿಯಿಂದ ನಾವು ಈ ಒಂದು ವಿಘ್ನೇಶ್ವರನ ನೆನೆದು ಜೈ ವಿಘ್ನೇಶ್ವರ ಅಂಥೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭಾರತ.